ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲೇಡೀಸ್ ಫ್ಯಾಷನ್. ನಾನು ಇವತ್ತಿನ ಡಿಸೈನ್ನ ಮಾಡೋದಕ್ಕೆ 6 ದಾರನ ತೊಗೊಂಡಿದ್ದೀನಿ. 9 ನಂಬರ್ ನೀಡಲ್ನ ತೊಗೊಂಡಿದ್ದೀನಿ. ನೀಡಲ್ ಬಂದು 10, 11 ಯಾವುದಾದ್ರೂ ತೊಗೋಬೋದು. ನೋಡಿ, ಫಸ್ಟ್ ನಾನಿಲ್ಲಿ ರೈಟ್ ಸೈಡಿಂದ ಡಿಸೈನ್ನ ಸ್ಟಾರ್ಟ್ ಮಾಡ್ತೀನಿ. ಇದು ಉಲ್ಟಾ ಸೈಡು, ಇದು ಬಂದು ಸೀದಾ ಸೈಡಿಂದನೇ ಡಿಸೈನ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಫಸ್ಟು 2 ಟೈಮ್ಸ್ ಲಾಕ್ನ ಮಾಡ್ಕೋತಾ ಇದ್ದೀನಿ. ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು 2 ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ ಅಂದರೂ ಒಂದೇ, ಲಾಕ್ ಅಂತ ಹೇಳಿದ್ರು ಒಂದೇ. ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿಂದ ಚೈನ್ನ ಹಾಕೋತೀನಿ. ನಾನಿಲ್ಲಿ 4 ಚೈನ್ನ ತೊಗೋತಾ ಇದ್ದೀನಿ. 4 ಚೈನ್ನ ಹಾಕ್ಕೊಂಡು ಅದೆಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ನ ಮಾಡ್ಕೋಬೇಕು. ಲಾಕ್ ಆದಮೇಲೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ ಹಾಕೋತಾ ಇದ್ದೀನಿ. ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು 2 ಲೂಪನ್ನು ಬಂದ್ ಮಾಡ್ಕೊಳ್ಳೋದು. ನೋಡಿ, ಸ್ಟಾರ್ಟಿಂಗ್ 2 ಸಿಂಗಲ್ ಕ್ರೋಶ, ಆಮೇಲೆ 4 ಚೈನ್ ಆದಮೇಲೆ ಮತ್ತೆ 2 ಸಿಂಗಲ್ ಕ್ರೋಶ. 2 ಸಿಂಗಲ್ ಕ್ರೋಶ ಆದಮೇಲೆ ಇಲ್ಲಿ ಥ್ರೆಡ್ನ ಮೇಲ್ ಮಾಡಿ ಬೀಡನ್ನ ಇನ್ಸರ್ಟ್ ಮಾಡ್ಕೋತೀನಿ. ನಾನಿಲ್ಲಿ ಈ ರೀತಿ ಗೋಧಿ ಬೀಡನ್ನ ತೊಗೊಂಡಿದ್ದೀನಿ. ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಬೀಡನ್ನ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು, ನೋಡಿ, ಇದು ಬೀಡ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು 1 ಪಾಯಿಂಟ್ ಮುಂದೆಗೆ ನಾವು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಮಾಡ್ಕೊಂಡ್ರೂ ಆಗುತ್ತೆ, ಇಲ್ಲ 1 ಪಾಯಿಂಟ್ ಮುಂದೆ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ಕಂಬ ಆದಮೇಲೆ ಮತ್ತೆ ಥ್ರೆಡ್ನ ಮೇಲ್ ಮಾಡಿ ಒಂದು ಸ್ಮಾಲ್ ಸೈಜ್ ರೌಂಡ್ ಬೀಡನ್ನು ಇನ್ಸರ್ಟ್ ಮಾಡೋಣ. ನೋಡಿ, ನಾನು 3mm ಬೀಡನ್ನ ತೊಗೊಂಡಿದ್ದೀನಿ. ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಇದನ್ನು ಕೂಡ ಬೀಡ್ ಲಾಕ್ ಮಾಡೋಣ. ಬೀಡ್ ಲಾಕ್ ಆದಮೇಲೆ ಇಲ್ಲಿಂದ ಚೈನ್ಸ್ನ ಹಾಕೋಬೇಕು. 4 ಚೈನ್ನ ಹಾಕೋತಾ ಇದ್ದೀನಿ. ನೋಡಿ, ಈ ರೀತಿ 4 ಚೈನ್ನ ಹಾಕ್ಕೊಂಡು ಉಲ್ಟಾ ಸೈಡ್ಗೆ ತಿರುಗಿಸ್ಕೋಬೇಕು. ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡು ನೋಡಿ, ಇಲ್ಲಿ ಬೀಡ್ ಪಕ್ಕದಲ್ಲಿ ಏನು ಸ್ಪೇಸ್ ಇದೆ ಆ ಸ್ಪೇಸಲ್ಲಿ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ಲಾಕನ್ನು ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೆ ಇಲ್ಲಿಂದ 3 ಚೈನ್ನ ಹಾಕ್ಕೊಂಡು ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಳೋಣ. ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನೋಡಿ, ನಾವಿಲ್ಲಿ 4 ಚೈನ್ ಹಾಕಿ ಲಾಕ್ ಮಾಡಿರ್ತೀವಲ್ಲ, ಈ 4 ಚೈನ್ ಗ್ಯಾಪಲ್ಲಿ ನಾವು ಈ 3 ಚೈನನ್ನು ಲಾಕ್ ಮಾಡ್ಕೋಬೇಕು. ನೋಡಿ, 4 ಚೈನ್ ಗ್ಯಾಪ್ ಏನಿದೆ ಈ ಗ್ಯಾಪಲ್ಲಿ ನಾವು 3 ಚೈನನ್ನು ಲಾಕ್ ಮಾಡ್ಕೊಳ್ಳೋಣ. ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ನೀಡಲ್ ಮೇಲೆ 2 ಲೂಪ್ ಆಗುತ್ತೆ, 2 ಲೂಪನ್ನು ಒಂದು ಮಾಡ್ಕೋಬೇಕು. ಲಾಕ್ ಆದಮೇಲೆ ಮತ್ತೆ ಇಲ್ಲಿಂದ 3 ಚೈನ್ನ ಹಾಕಿ ಮತ್ತೆ ಸೇಮ್ ಅದೇ 4 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡೋಣ. 3 ಚೈನ್ನ ಹಾಕಿ 4 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು. ಲಾಕನ್ನು ಮಾಡಿದ ಮೇಲೆ ಮತ್ತೆ 3 ಚೈನ್ನ ಹಾಕಿ ಸೇಮ್ 4 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಬೇಕು. ನಾವಿಲ್ಲಿ ಇದೇ ರೀತಿ 5 ಟೈಮ್ಸು 3 ಚೈನ್ನ ಹಾಕಿ ಲಾಕ್ ಮಾಡೋಣ. ನಾವಿಲ್ಲಿ 3 ಚೈನನ್ನು 5 ಟೈಮ್ಸ್ ತೊಗೋಬೇಕು. 3 ಚೈನ್ನ ಬಂದು 4 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು. ನಮಗೆ ಈ 3 ಚೈನನ್ನು ಲಾಕ್ ಮಾಡ್ತಾ ಹೋದಾಗ ಒಂದು ಸ್ಮಾಲ್ ಫ್ಲವರ್ ಡಿಸೈನ್ ರೀತಿಯೇ ಬರುತ್ತೆ. ಇದು ನೋಡಿ, ಈ ರೀತಿಯಾಗಿ ಸ್ವಲ್ಪ ಎಳ್ಕೊಂಡು ಲಾಕ್ ಮಾಡ್ತಾ ಹೋಗಬೇಕು. ನೋಡಿ, ಈ ರೀತಿಯಾಗಿ 5 ಟೈಮ್ಸ್ 3 ಚೈನ್ನ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಅದು ಈ ರೀತಿಯಾಗಿ ಬರುತ್ತೆ. ನೋಡಿ, ಸ್ಮಾಲ್ ಫ್ಲವರ್ ರೀತಿಯೇ ಕಾಣಿಸುತ್ತೆ. ಇದು ಈ ರೀತಿ ಮಾಡ್ಕೊಂಡಿದ್ದಾದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ನೋಡಿ, ಇಲ್ಲಿ ಫಸ್ಟ್ ನಾವೇನು ಡಬಲ್ ಕ್ರೋಶ ಕಂಬನ ತೊಗೊಂಡಿರ್ತೀವಲ್ಲ, ಈ ಕಂಬದ ಗ್ಯಾಪಲ್ಲಿ ಡಬಲ್ ಕ್ರೋಶ ವರ್ಕ್ನ ಮಾಡ್ಕೋಬೇಕು. ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡು ನೀಡಲ್ ಮೇಲೆ 3 ಲೂಪ್ ಆಗುತ್ತೆ, ಅದನ್ನು 2ರಿಂದ 1 ಮತ್ತು 2ರಿಂದ 1 ಮಾಡ್ಕೋಬೇಕು. ಮತ್ತು ಅದೇ ರೀತಿ ಪಕ್ಕದಲ್ಲಿ ಇನ್ನೊಂದು ಡಬಲ್ ಕ್ರೋಶ ಕಂಬ, ಮತ್ತು ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಮತ್ತೆ ಅದೇ ಗ್ಯಾಪಲ್ಲೇ ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ನಾನಿಲ್ಲಿ ಈ ಗ್ಯಾಪಲ್ಲಿ ಬಂದು 5 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ. ಈ ಸ್ಪೇಸಲ್ಲಿ ಬಂದು ನಾನು 5 ಡಬಲ್ ಕ್ರೋಶ ಕಂಬಗಳನ್ನ ತಗೋತಾ ಇದ್ದೀನಿ. ಐದು ಕಂಬಗಳಾದಮೇಲೆ ನೋಡಿ, ಈ ರೀತಿಯಾಗಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡ್ಕೋಬೇಕು. ತುಂಬ ಎಳೆದು ಲಾಕ್ ಮಾಡೋಕ್ಕೆ ಹೋಗಬೇಡಿ. ಅದು ಎಲ್ಲಿಗೆ ರೀಚ್ ಆಗುತ್ತೆ ಅಲ್ಲಿಗೆ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ಬರುತ್ತೆ ಆರ್ಚು.
ಲಾಕ್ ಆದಮೇಲೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳೋಣ. ನೋಡಿ, ಲಾಕ್ ಆದಮೇಲೆ ಇನ್ನೊಂದು ಸಿಂಗಲ್ ಕ್ರೋಶನ ತೊಗೋಬೇಕು. ಸಿಂಗಲ್ ಕ್ರೋಶ ಆದಮೇಲೆ ಮತ್ತೆ ಅದೇ ರೀತಿ ಥ್ರೆಡ್ನ ಮೇಲ್ ಮಾಡಿ ಇನ್ನೂ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊತಾ ಇದ್ದೀನಿ. ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಈ ಬೀಡನ್ನು ಲಾಕ್ ಮಾಡ್ಕೋಬೇಕು. ಬೀಡ್ ಲಾಕ್ ಮಾಡಿ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ನೋಡಿ, ಬೀಡ್ ಎಲ್ಲಿಗೆ ರೀಚ್ ಆಗುತ್ತೆ ನೋಡಿಕೊಂಡು 1 ಪಾಯಿಂಟ್ ಮುಂದೆಗೆ ಒಂದು ಕಂಬನ ಮಾಡ್ಕೋಬೇಕು. ಡಬಲ್ ಕ್ರೋಶ ಕಂಬನ ನೀಡಲ್ನ ಹಾಕಿ ಥ್ರೆಡ್ನ ಇಳ್ಕೊಂಡ್ರೆ ನೀಡಲ್ ಮೇಲೆ 3 ಲೂಪ್ ಆಗುತ್ತೆ. ಅದನ್ನು 2ರಿಂದ 1 ಮತ್ತೆ 2ರಿಂದ 1 ಮಾಡ್ಕೋಬೇಕು. ಈ ರೀತಿ ಕಂಬ ಆದಮೇಲೆ ಮತ್ತೆ ಥ್ರೆಡ್ನ ಮೇಲ್ ಮಾಡಿ ಒಂದು ಸ್ಮಾಲ್ ಸೈಜ್ ಬೀಡನ್ನು ಇನ್ಸರ್ಟ್ ಮಾಡೋಣ. ಬೀಡನ್ನ ಹಾಕಿ ಈ ಬೀಡನ್ನು ಕೂಡ ಲಾಕ್ ಮಾಡ್ಕೋಬೇಕು. ಲಾಕ್ ಆದಮೇಲೆ ಇಲ್ಲಿಂದ 4 ಚೈನ್ 3 4 ಚೈನ್ನ ಹಾಕ್ಕೊಂಡು ಉಲ್ಟಾ ಸೈಡ್ಗೆ ತಿರುಗಿಸ್ಕೋಬೇಕು. ಡಿಸೈನ್ನ ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡು ನೋಡಿ, ಇಲ್ಲಿ ಈ ಬೀಡ್ ಪಕ್ಕದಲ್ಲಿ ಏನು ಗ್ಯಾಪ್ ಇದೆ ಅಂದರೆ 2 ಬೀಡ್ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪಲ್ಲಿ ನಾವು ಈ 4 ಚೈನನ್ನು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿದಾದಮೇಲೆ ಇಲ್ಲಿಂದ 3 ಚೈನ್ನ ಹಾಕ್ಕೊಂಡು ಸೀದಾ ಸೈಡ್ಗೆ ತಿರುಗಿಸ್ಕೋಬೇಕು. ಸೀದಾ ಸೈಡ್ಗೆ ತಿರುಗಿಸ್ಕೊಂಡು ನೋಡಿ, 4 ಚೈನ್ ಗ್ಯಾಪ್ ಏನಿದೆ ಈ ಗ್ಯಾಪಲ್ಲಿ 3 ಚೈನನ್ನು ಲಾಕ್ ಮಾಡೋಣ. ಮತ್ತು ಇಲ್ಲಿಂದ 3 ಚೈನ್ 1 2 3 ಚೈನ್ನ ಹಾಕ್ಕೊಂಡು ಸೇಮ್ 4 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೋಬೇಕು. ಇದೇ ರೀತಿ ನಾವು 5 ಟೈಮ್ಸ್ ಅಂದರೆ 4 ಚೈನ್ ಗ್ಯಾಪಲ್ಲಿ 5 ಟೈಮ್ಸ್ ಬರಬೇಕು 3 ಚೈನ್, ಆ ರೀತಿ ಲಾಕ್ ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. 3 ಚೈನನ್ನ 4 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಬೇಕು. ಫೋರ್ ಟೈಮ್ಸ್ ಆಗಿದೆ, ಇನ್ನು 1 ಟೈಮ್ ಮಾಡ್ಕೋತೀನಿ. 1 2 3 ಚೈನ್ ಲಾಕ್. ಲಾಕ್ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ನಾವಿಲ್ಲಿ ಫಸ್ಟ್ ಒನ್ ಏನು ಡಬಲ್ ಕ್ರೋಶ ಕಂಬ ಮಾಡಿರ್ತೀವಲ್ಲ, ಆ ಕಂಬದ ಗ್ಯಾಪಲ್ಲಿ ಮತ್ತೆ 5 ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೋಬೇಕು. ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಡಬಲ್ ಕ್ರೋಶ ಕಂಬ ಗ್ಯಾಪಲ್ಲಿ ಹೋಗಿ ಮತ್ತೆ ಇನ್ನೊಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ಈ ಡಬಲ್ ಕ್ರೋಶ ಕಂಬಗಳನ್ನ ಮಾಡಬೇಕಾದ್ರೆ ತುಂಬ ಲೆಂತಿಯಾಗಿ ಮಾಡ್ಕೋಬೇಡಿ, ಎಲ್ಲ ಕಂಬಗಳನ್ನು ಒಂದೇ ಲೆವೆಲಲ್ಲಿ ಮಾಡ್ಕೊಳ್ಳಿ. ಇಲ್ಲಿ ನಾವು 5 ಡಬಲ್ ಕ್ರೋಶ ಕಂಬಗಳನ್ನ ತಗೋಬೇಕು. ನೋಡಿ, ಈ ರೀತಿಯಾಗಿ 5 ಕಂಬ ಆದಮೇಲೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕನ್ನು ಮಾಡ್ಕೊಳ್ಳೋಣ. ನೋಡಿ, ನೀಟಾಗಿ ಆರ್ಚ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಆದಮೇಲೆ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶ. ಸಿಂಗಲ್ ಕ್ರೋಶ ಆದಮೇಲೆ ನಾನಿಲ್ಲಿ 4 ಚೈನನ್ನು ತೊಗೋತೀನಿ. ನೋಡಿ, ಆರ್ಚ್ ಈ ರೀತಿಯಾಗಿ ಬರುತ್ತೆ. ನಾನು 2 ಆರ್ಚ್ ಆದಮೇಲೆ 1 ಕುಚ್ಚನ್ನು ತೊಗೋತಾ ಇದ್ದೀನಿ. 2 ಲಾಕ್ ಆದಮೇಲೆ ನಾನಿಲ್ಲಿ 4 ಚೈನನ್ನು ಹಾಕೋತೀನಿ. 4 ಚೈನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿದಾದಮೇಲೆ ಪಕ್ಕದಲ್ಲಿ ಒಂದು ಸಿಂಗಲ್ ಕ್ರೋಶನ ತಗೋಬೇಕು. ಸಿಂಗಲ್ ಕ್ರೋಶ ಆದಮೇಲೆ ಥ್ರೆಡನ್ನು ಮೇಲ್ ಮಾಡಿ ಒಂದು ಬೀಡನ್ನ ಇನ್ಸರ್ಟ್ ಮಾಡ್ಕೋಬೇಕು. ಬೀಡನ್ನ ಇನ್ಸರ್ಟ್ ಮಾಡಿ ಬೀಡ್ ಲಾಕ್ ಮಾಡ್ಕೊಳ್ಳೋಣ. ಬೀಡನ್ನ ಲಾಕ್ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೊಳ್ಳೋಣ. ಸ್ಲ್ಯಾಂಟಾಗಿ ಬರೋ ರೀತಿ ಒಂದು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ನೋಡಿ, ಈ ರೀತಿ ನೀಡಲ್ನ ಹಾಕಿ ಥ್ರೆಡ್ನ ಎಳ್ಕೊಂಡ್ರೆ ನೀಡಲ್ ಮೇಲೆ 3 ಲೂಪ್ ಆಗುತ್ತೆ. ಅದನ್ನು 2ರಿಂದ 1 ಮತ್ತು 2ರಿಂದ 1 ಮಾಡ್ಕೋಬೇಕು. ಕಂಬ ಆದಮೇಲೆ ಥ್ರೆಡ್ನ ಮೇಲ್ ಮಾಡಿ ಒಂದು ರೌಂಡ್ ಬೀಡನ್ನ ಇನ್ಸರ್ಟ್ ಮಾಡೋಣ. ಅಂದರೆ 3 mm ಬೀಡ್ ಇದು ಇನ್ಸರ್ಟ್ ಮಾಡಿ ಈ ಬೀಡನ್ನು ಕೂಡ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿದಾದಮೇಲೆ ಇಲ್ಲಿಂದ 4 ಚೈನ್ 1 2 3 4 ಚೈನ್ನ ಹಾಕ್ಕೊಂಡು ಡಿಸೈನ್ನ ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡು ಲಾಕ್ ಮಾಡ್ಕೋಬೇಕು.
ನೋಡಿ ಉಲ್ಟಾ ಸೈಡ್ಗೆ ತಿರುಗಿಸ್ಕೊಂಡು ಆ ಬೀಡ್ ಏನಿದೆ 2 ಬೀಡ್ ಮಧ್ಯದಲ್ಲಿ ಲಾಕ್ ಮಾಡ್ಕೊಳ್ಳೋಣ. ಲಾಕನ್ನು ಮಾಡಿದ್ದಾದಮೇಲೆ ಮತ್ತೆ ಇಲ್ಲಿಂದ 3 ಚೈನ್ನ ಹಾಕಿ ಸೀದಾ ಸೈಡ್ಗೆ ತಿರುಗಿಸ್ಕೋಬೇಕು. ಸೀದಾ ಸೈಡ್ಗೆ ತಿರುಗಿಸ್ಕೊಂಡು 4 ಚೈನ್ ಗ್ಯಾಪಲ್ಲಿ ಲಾಕ್ನ ಮಾಡ್ಕೊಳ್ಳೋಣ. ಲಾಕ್ ಆದಮೇಲೆ ಮತ್ತೆ ಇಲ್ಲಿಂದ 3 ಚೈನ್ನ ಹಾಕಿ ಮತ್ತೆ ಅದೇ ರೀತಿ 4 ಚೈನ್ ಗ್ಯಾಪಲ್ಲಿ ಲಾಕ್ನ ಮಾಡ್ಕೋಬೇಕು. 3 ಚೈನ್ ಮತ್ತು ಲಾಕ್ ಇದೇ ರೀತಿ 5 ಟೈಮ್ಸು ಮಾಡ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ನೀವು ಬಂದು ಎಷ್ಟು ಆರ್ಚ್ಗಾದ್ರೂ ಕುಚ್ಚನ್ನು ಮಾಡ್ಕೋಬೋದು. ನಿಮಗೆ ಕುಚ್ಚು ಕಡಿಮೆ ಇರಲಿ ಅಂತ ಹೇಳಿದ್ರೆ 3 ಆರ್ಚ್ ಅಥವಾ 5 ಆರ್ಚ್ಗಾದರೂ ಒಂದೊಂದು ಕುಚ್ಚನ್ನು ತೊಗೋಬೋದು. ನಾನಿಲ್ಲಿ 2 ಆರ್ಚ್ ಒಂದು ಕುಚ್ಚನ್ನು ತೊಗೊಂಡಿದ್ದೀನಿ. ನೋಡಿ, ಇಲ್ಲಿ 4 ಚೈನ್ ಗ್ಯಾಪಲ್ಲಿ 3 ಚೈನ್ನ ಹಾಕಿ ಲಾಕ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿದ್ದಾದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡು ಡಬಲ್ ಕ್ರೋಶ ಕಂಬನ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ಇಲ್ಲಿ ಕಂಪ್ಲೀಟ್ ಮಾಡಿ ತೋರಿಸ್ತೀನಿ. ನೋಡಿ, ಡಿಸೈನ್ ಈ ರೀತಿ ಬರುತ್ತೆ. ಇಲ್ಲಿ 4 ಚೈನ್ ಗ್ಯಾಪಲ್ಲಿ ಕುಚ್ಚು ಬರುತ್ತೆ. ನಾನು 2 ಆರ್ಚಿಗೆ ಒಂದು ಕುಚ್ಚನ್ನು ಮಾಡಿದ್ದೀನಿ. ಇಲ್ಲಿ ಕುಚ್ಚು ಬರುತ್ತೆ. ಕುಚ್ಚನ್ನು ಹಾಕಿ ಡಿಸೈನ್ನ ಕಂಪ್ಲೀಟ್ ಮಾಡಿ ಫೈನಲಾಗಿ ಯಾವ ರೀತಿ ಕಾಣಿಸುತ್ತೆ ಅಂತ ಹೇಳಿ ತೋರಿಸ್ತೀನಿ. ನೋಡಿ, ನಾನಿಲ್ಲಿ ಕುಚ್ಚನ್ನು ಕಟ್ಟಿದ್ದೀನಿ. ಕುಚ್ಚನ್ನು ಕಟ್ಟೋದಕ್ಕೆ 120 ಸ್ಟನ್ಸ್ ಥ್ರೆಡನ್ನು ತೊಗೊಂಡಿದ್ದೀನಿ. ಕುಚ್ಚು ಹಾಕಿ ಕಂಪ್ಲೀಟ್ ಮಾಡಿದ ಮೇಲೆ ಡಿಸೈನ್ ಫೈನಲಾಗಿ ಈ ರೀತಿಯಾಗಿ ಕಾಣಿಸುತ್ತೆ. ತುಂಬಾ ನೀಟಾಗಿ ಬರುತ್ತೆ. ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.